ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮುಪ್ಪೆ ಫಾಲ್ಸ್ ಅಥವಾ ನಿಗುಂಡಿ ಫಾಲ್ಸನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಇದನ್ನು ಮುಪ್ಪೆ ಫಾಲ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಲ್ಲೇನು ನದಿ ಹರಿದಿದೆ ಅಥವಾ ಇಲ್ಲೇನು ಹಳ್ಳ ಹರಿತಾ ಇದೆ, ಇದನ್ನು ಮುಪ್ಪೆ ಹಳ್ಳ ಅಥವಾ ಮುಪ್ಪೆ ನಾಲ ಅಂತ ಕರೀತಾರೆ. ಹಾಗೆ ಇದನ್ನು ನಿಗುಂಡಿ ಫಾಲ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಪ್ಲೇಸ್ ಏನಿದೆ ಇದು ನಿಗುಂಡಿ ಊರಿನ ಹತ್ತಿರ ಬರುತ್ತೆ. ಅದಕ್ಕಾಗಿ ಇದನ್ನು ನಿಗುಂಡಿ ಫಾಲ್ಸ್ ಅಂತ ಕೂಡ ಕರೀತಾರೆ. ಈ ಫಾಲ್ಸ್ಗೆ ನಾವು ಹೋಗಬೇಕು ಅಂತಂದರೆ ಸ್ವಲ್ಪ ಕಾಡಲ್ಲಿ ಹೋಗಬೇಕಾಗಿರುತ್ತೆ. ಹಾಗಂತ ಹಗಲಿಗೆ ನೀವೇನಿಲ್ಲಿ ಹೆದರೋದು ಬೇಡ. ಇದು ಕಾಳಿ ಟೈಗರ್ ರಿಸರ್ವ್ ಅಂಡರಲ್ಲೇ ಬಂದರೂ ಕೂಡ ಹಗಲಿಗೆ ಅಷ್ಟೊಂದು ಪ್ರಾಣಿಗಳಲ್ಲಿ ಇರೋದಿಲ್ಲ. ಇನ್ನು ರಾತ್ರಿ ಆದಮೇಲೆ ಕರಡಿಗಳಂತೂ ಇದ್ದೇ ಇರ್ತವೆ. ನನಗೆ ಎಷ್ಟೋ ಸಲ ಸಿಕ್ಕಿದ್ದಾವೆ ಈ ರೋಡಲ್ಲಿ. ಅದಕ್ಕಾಗಿ ಹಗಲಿಗೇನು ನೀವು ಹೆದರೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಹೋಗಬಹುದು. ಈ ಹಳ್ಳದಲ್ಲೇ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಹಳ್ಳದಲ್ಲಿ ನಡ್ಕೊಂಡು ಹೋಗ್ತೀರಿ ಅಂದರೆ ನೀವು ಸ್ವಲ್ಪ ಸೇಫಾಗಿ ಹೋಗಬಹುದು. ಯಾಕೆಂದರೆ ಸೈಡ್ಗೆಲ್ಲ ಹೋದರೆ ನೀವು ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಸಣ್ಣ ಸಣ್ಣ ಹಾವುಗಳೆಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಅದು ಬೇರೆ ಬೇರೆ ಜಾತಿಯ ಹಾವುಗಳು, ವಿಷಕಾರಿ ಹಾವುಗಳು ಕೂಡ ಆಗಿರ್ತವೆ. ಆದರೆ ನೀರಲ್ಲಿ ಹೋಗಬೇಕಾದ್ರೆ ನಿಮಗೆ ಅಂಥದ್ದೇನೂ ಸಿಗಲ್ಲ. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲಿ ಜಿಗಳೆಗಳಿದ್ದಾವೆ. ಜಿಗಳೆಗಳು ಕೂಡ ರಕ್ತವನ್ನು ಹೀರ್ತವೆ. ಅವು ಲೀಚಸ್ ಅಥವಾ ಉಂಬಳಗಳನ್ನು ಏನು ನೀವು ನೋಡಿರ್ತೀರೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೇ ಇರ್ತಾವೆ. ಅವು ಅಂದರೆ ನಮ್ಮ ಕಾಲನ್ನು ಒಂದು ಸುತ್ತು ಹಾಕುವಷ್ಟು ದೊಡ್ಡನೂ ಇರ್ತವೆ ಕೆಲವೊಂದಿಷ್ಟು. ಅವುಗಳೇನಾದರೂ ಇದಾವ ಅಂತ ಸ್ವಲ್ಪ ನೀವು ನೋಡಿಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಇಲ್ಲೆಲ್ಲ ನಡ್ಕೊಂಡು ಹೋಗಬೇಕಾದ್ರೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಏನಿದ್ದಾವೆ ಇವೆಲ್ಲ ಉರುಡು ಹೋಗ್ತವೆ. ಹಾಗೆ ನೀವು ಕಲ್ಲುಗಳ ಪಕ್ಕದಲ್ಲಿ ಇಲ್ಲಿ ನೆಲ ಇದೆ ಅಂತ ಹೇಳಿ ಕಾಲಿಡ್ಲಿಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಆಳ ಜಾಸ್ತಿನೂ ಇರಬಹುದು, ನಿಮ್ಮ ಬ್ಯಾಲೆನ್ಸ್ ತಪ್ಪಬಹುದು. ಹಾಗಂತ ನೀವೇನು ಮುಳುಗೋಗೋಷ್ಟು ಆಳ ಇರಲ್ಲ. ಇಲ್ಲಿ ನಿಧಾನವಾಗಿ ನಡ್ಕೊಂಡು ಹೋದ ಕೂಡಲೇ ನಮ್ಮ ಎದುರುಗಡೆ ಈ ಸುಂದರವಾದಂತಹ ಮುಪ್ಪೆ ಫಾಲ್ಸ್ ಅಥವಾ ನಿಗುಂಡಿ ಫಾಲ್ಸು ಕಾಣಿಸುತ್ತೆ. ಹಾಗೆ ನಾವು ಈ ಫಾಲ್ಸನ್ನು ಸ್ವಲ್ಪ ಮೇಲೆ ಹತ್ತಿ ಮೇಲ್ಗಡೆಯಿಂದ ನೋಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ನಾವು ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ಮೇಲೆ ಏರಿ ನೋಡಿದಾಗ ನಮಗೆ ಈ ಫಾಲ್ಸ್ನ ವ್ಯೂ ಈ ರೀತಿ ಕಾಣಿಸುತ್ತೆ. ನೋಡಿ, ಇಲ್ಲಿಗೆ ನೀರು ಯಾವ್ಯಾವ ಕಡೆಯಿಂದ ಬೀಳ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಾವು ಈ ಫಾಲ್ಸಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಮಗೆ ಕೆಳಭಾಗ ಕಾಣೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಮುಪ್ಪೆ ನಾಲ ಅಥವಾ ಮುಪ್ಪೆ ಹಳ್ಳ ಏನಿದೆ ಇದು ವಾಕಿನಾಲದ ಉಪನದಿಯಾಗಿದೆ. ಇಲ್ಲಿ ವಾಕಿನಾಲ ಅಂತ ಕೂಡ ಒಂದು ಸಣ್ಣ ನದಿ ಇದೆ. ಇವೆರಡೂ ನದಿಗಳು ಸೇರಿ ಮುಂದೆ ಕಾಳಿ ನದಿಯ ಬಲದಂಡೆಗೆ ಸೇರ್ತವೆ. ಆದರೆ ಅಲ್ಲಿಗೆ ಸೇರೋವರೆಗೆ ಇವು ಕಾಳಿ ಟೈಗರ್ ರಿಸರ್ವ್ನ ದಟ್ಟವಾದ ಪ್ರದೇಶಗಳಲ್ಲಿ ಹರ್ಕೊಂಡು ಹೋಗ್ತವೆ. ನೀವು ಈ ವ್ಯೂ ಪಾಯಿಂಟನ್ನು ನೋಡಿದ ಕೂಡಲೇ ಅರೆ, ನಾನು ಇದನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ನಿಮಗೆ ಅನಿಸ್ಬಹುದು. ಹೌದು, ಇದು ದಾಂಡೇಲಿ ಅಥವಾ ಜೊಯ್ಡಾದಿಂದ ನೀವು ಕಾರವಾರ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಜೊಯ್ಡಾದಿಂದ ಸುಮಾರು 27 ಕಿಲೋಮೀಟರ್ ಆದ ಕೂಡಲೇ ಈ ನಿಗುಂಡಿ ವ್ಯೂ ಪಾಯಿಂಟು ನಿಮಗೆ ಕಾಣಿಸುತ್ತೆ. ಅಂದರೆ ಇದು ರಸ್ತೆ ಸೈಡ್ಗೇ ಇದೆ. ಆ ನಿಗುಂಡಿ ವ್ಯೂ ಪಾಯಿಂಟ್ನ ಕೆಳಗಡೆಯಿಂದಾನೇ ಈ ಮುಪ್ಪೆ ನಾಲ ಅನ್ನುವಂತಹ ನದಿ ಬಂದು ಇಲ್ಲಿ ಈ ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇದನ್ನು ಇನ್ನೂ ಕ್ಲಿಯರ್ ಆಗಿ ನಿಮಗೆ ತೋರಿಸ್ಬೇಕು ಅಂತಂದರೆ, ಈಗ ನೋಡಿ, ಈ ವ್ಯೂ ಪಾಯಿಂಟನ್ನು ನೀವು ಜೊಯ್ಡಾದಿಂದ ಕಾರವಾರ ಹೋಗಬೇಕಾದ್ರೆ ನೋಡೇ ಇರ್ತೀರಾ. ಇದೇ ವ್ಯೂ ಪಾಯಿಂಟ್ನ ಕೆಳಗಡೆ ಈ ಫಾಲ್ಸ್ ಇರೋದು. ಹಾಗಂತ ಇಲ್ಲಿಂದ ಇಳಿದು ನಾವು ಫಾಲ್ಸ್ನ ಕೆಳಭಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ಅಥವಾ ಫಾಲ್ಸ್ನ ಕೆಳಭಾಗದಿಂದ ಬಂದು ಮೇಲೆ ಹತ್ತಿ ಈ ಫಾಲ್ಸ್ಗೆ ಬರಲಿಕ್ಕಾಗಲ್ಲ. ಸ್ವಲ್ಪ ದೂರ ನಾವು ಕಾಡಲ್ಲಿ ನಡ್ಕೊ ಬಂದೇ ಮೇಲೆ ಬರಬೇಕಾಗತ್ತೆ. ನೋಡಿ, ಈ ವ್ಯೂ ಪಾಯಿಂಟ್ನ ಕೆಳಗಡೆ ಏನು ಆ ಮುಪ್ಪೆ ನದಿ ಹರಿದಿದೆ ಅದು ನಿಮಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಹಾಗೆ ಮುಂದ್ಗಡೆ ದೂರದ ಕಾಡುಗಳೆಲ್ಲ ಕಾಣಿಸ್ತಾ ಇದ್ದಾವೆ. ನೋಡಿ, ಇಲ್ಲಿಂದ ನಾವು ನೋಡಿದ್ರೆ ಈ ಮುಪ್ಪೆ ಫಾಲ್ಸ್ನ ಕೆಳಭಾಗ ಕಾಣೋದೇ ಇಲ್ಲ, ಇಲ್ಲಿ ಮೇಲ್ಭಾಗ ಮಾತ್ರ ಕಾಣಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತೋ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಹೈ ಲೆವೆಲ್ ಟೂರಿಸಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.
ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.